ಮಗ ನೆನೆ ಒಂದು ಆರ್ಟಿಕಲ್ ಕಳಿಸಿದ್ದೆ ಓದು ಅಂತ ನಾನು ಓದ್ದೆ ಬಟ್ ನನಗೇನು ಅರ್ಥ ಆಗಿಲ್ಲ ಏನದ್ರ ಬಗ್ಗೆ ಅದಾ 1970 USA ನಲ್ಲಿ ಒಬ್ಬ ಸ್ಕೂಲ್ ಹುಡುಗ ಈ ಕೆಮಿಕಲ್ನ ನಮ್ಮ ಸ್ಕೂಲಿಂದ ಬ್ಯಾನ್ ಮಾಡಬೇಕು ಅಂತ ಲ್ಯಾಬ್ ಮುಂದೆ ನಿಂತ್ಕೊಂಡು ಸ್ಟ್ರೈಕ್ ಮಾಡ್ತಿರ್ತಾನೆ. ಈ ಕೆಮಿಕಲ್ ಏನಾದ್ರು ನಮ್ಮ ಬಾಡಿ ಒಳಗಡೆ ಹೋದ್ರೆ ತುಂಬಾ ಡಿಸ್ಅಡ್ವಾಂಟೇಜ್ ಇದೆ. ಅಕಸ್ಮಾತ್ ಲಂಗ್ಸ್ ಒಳಗಡೆ ಹೊಟ್ಟೋಗ್ಬಿಟ್ರೆ ಒಬ್ಬ ಮನುಷ್ಯ ಸಾಯ್ತಾನೆ, ಅಥವಾ ಎಕ್ಸೆಸಿವ್ ಆಗಿ ಕೆಮಿಕಲ್ ನಮ್ಮ ಬಾಡಿ ಒಳಗಡೆ ಹೋದ್ರೆ ನಮಗೆ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ, ಬಾಡಿ ಬ್ಲೋಟಿಂಗ್ ಆಗುತ್ತೆ, ಎಕ್ಸೆಸಿವ್ ಆಗಿ ಯೂರಿನೇಷನ್ ಆಗುತ್ತೆ. ಈ ಒಂದು ಕೆಮಿಕಲ್ ಕಬ್ಬಣದ ಮೇಲೆ ಬಿದ್ದರೆ ಆ ಕಬ್ಬನ ತುಕ್ಕಿಡಿಸುತ್ತೆ. ಅಷ್ಟೇ ಅಲ್ಲ, ಈ ಕೆಮಿಕಲ್ನ ಒಂದು ಇಂಡಸ್ಟ್ರಿ ಸಾಲ್ವೆಂಟ್ ಆಗಿ ಯೂಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿನಲ್ಲಿ ಕೂಲೆಂಟ್ ಆಗು ಸಹ ಯೂಸ್ ಮಾಡ್ತಾರೆ. ಇದರಿಂದ ತುಂಬಾನೇ ಅಪಾಯ ಇದೆ ಅಂತ ಹೇಳಿ ಅವನು ಎಕ್ಸ್ಪ್ಲೈನ್ ಮಾಡ್ತಿರ್ತಾನೆ. ಹಂಗೆ ಅವ್ನ ಫ್ರೆಂಡ್ಸ್ ಎಲ್ಲರಿಗೂ ಒಪಿನಿಯನ್ ಕೇಳ್ತಾನೆ, ನಿಮ್ಮಲ್ಲಿ ಎಷ್ಟು ಜನಕ್ಕೆ ಅನ್ಸುತ್ತೆ ಈ ಕೆಮಿಕಲ್ ಕೆಟ್ಟದು, ನಾವು ಬ್ಯಾನ್ ಮಾಡ್ಬೇಕು ನಮ್ಮ ಸ್ಕೂಲಿಂದ ಅಂತ. 100ರಲ್ಲಿ 90 ಜನ ಕೈ ಎತ್ತುತ್ತಾರೆ, ಹೌದು ಈ ಕೆಮಿಕಲ್ನ ಬ್ಯಾನ್ ಮಾಡಬೇಕು ಅಂತ. ಈಗ ನಿನಗೇನು ಅನ್ಸುತ್ತೆ, ಈ ಕೆಮಿಕಲ್ ಅವ್ರ ಸ್ಕೂಲಿಂದ ಬ್ಯಾನ್ ಮಾಡಬೇಕಾ ಬೇಡವಾ? ಮಾಡಲೇಬೇಕು ಅಲ್ವಾ? ಅವತ್ತಿನ ಕತೆ ಬಿಟ್ಬಿಡು. ಇವತ್ತಿಗೂ ಅಷ್ಟೇ ನಮ್ಮ ದೇಶದಲ್ಲಿ ಈ ಒಂದು ಕೆಮಿಕಲ್ನ ಪ್ರತಿಯೊಂದು ಫುಡ್ ಇಂಗ್ರೀಡಿಯೆಂಟಲ್ಲೂ ನಾವು ಯೂಸ್ ಮಾಡ್ತಾನೆ ಇದ್ದೀವಿ. ಗವರ್ಮೆಂಟ್ ಆಗಲಿ WHO ಆಗಲಿ ಯಾರೊಬ್ರು ಇದನ್ನು ರೆಗ್ಯುಲೇಟ್ ಮಾಡೇ ಇಲ್ಲ. ಆರ್ಗ್ಯಾನಿಕ್ ಫುಡ್ ಅಂತ ಹೇಳ್ತಾರೆ ಗೊತ್ತಾ? ಹೌದು, ಏನೂ ಕೆಮಿಕಲ್ ಯೂಸ್ ಮಾಡಲ್ಲ ಅಂತ. ನಿಜ. ಅದರಲ್ಲೂ ಸಹ ಈ ಒಂದು ಕೆಮಿಕಲ್ ಇದ್ದೇ ಇದೆ. ಇದು ಯಾರೊಬ್ರಿಗೂ ಗೊತ್ತಿಲ್ದಿರೋ ಸತ್ಯ. ಈ ಕೆಮಿಕಲ್ ಯಾವ್ದು ಗೊತ್ತಾ? ಯಾವ್ದಪ್ಪ ಈ ಕೆಮಿಕಲು? ಡೈಹೈಡ್ರೋಜನ್ ಮೊನಾಕ್ಸೈಡ್. ಇದಕ್ಕಿನ್ನ ಒಂದು ಹೆಸರಿದೆ, ಏನು ಗೊತ್ತಾ? ಏನು? H2O. ನೀರಾ? ಹೌದು. ನೀರ್ ಹೆಂಗ್ ಬ್ಯಾನ್ ಮಾಡಕ್ಕಾಗತ್ತೆ? ಈಗ ತಾನೇ 1 ನಿಮಿಷದಿಂದ ನೀನೇ ಹೌದು ಮಾಡಬೇಕು ಮಗ, ಅವ್ರ ಸ್ಕೂಲಲ್ಲಿ ಬ್ಯಾನ್ ಮಾಡಿದ್ರೆ ಒಳ್ಳೇದು ಅಂದಲ್ಲೋ. ಬಟ್ ನೀರ್ ಹೆಂಗ್ ಬ್ಯಾನ್ ಮಾಡಕ್ಕಾಗತ್ತೆ? ನಾವು ಡೈಲಿ ಯೂಸ್ ಮಾಡೋದು ಅಲ್ವಾ? ನಿಜ. 2 ನಿಮಿಷದ ಮುಂಚೆ ನಿನ್ನ ಮೈಂಡ್ ಸೆಟ್ ಫುಲ್ ನೆಗೆಟಿವ್ ಆಗೇ ಇತ್ತು. ಈಗ ನೀರು ಅಂತ ಗೊತ್ತಾಗ್ತಿದ್ದಂಗೆ ಇಲ್ಲ ಮಾಡಬಾರ್ದು ಅಂತ ಅನ್ನಿಸ್ತು. ಹೌದು. ಇದೇ ಒಂದು ಲಾಜಿಕ್ನ ಅಥವಾ ಇದೇ ಒಂದು ಸೈಕಾಲಜಿನೇ ನಮ್ಮ ಮೀಡಿಯಾ ಮತ್ತು ಪೊಲಿಟಿಷಿಯನ್ಸು ಪ್ಲೇ ಮಾಡ್ತಿರೋದು. ಅವರು ಬರೀ ನೆಗೆಟಿವ್ ಸೈಡ್ನೇ ಹೇಳಿ ಅಥವಾ ನೆಗೆಟಿವ್ ಸೈಡೇ ಮಾತಾಡಿ ಒಂದು ಮೈಂಡಲ್ಲಿ ಪರ್ಸೆಪ್ಷನ್ ಹುಟ್ಟಿಸ್ಬಿಟ್ಟಿರ್ತಾರೆ. ಹೌದು ನಮ್ಮ ಲೀಡರ್ ಹೇಳ್ತಿರೋದು ಸತ್ಯ, ನಮ್ಮ ಮೀಡಿಯಾ ಚಾನಲ್ ಅವ್ರು ತೋರಿಸ್ತಿರೋದು ಸತ್ಯ. ಅವ್ರಿಗೆ TRP ಮುಖ್ಯ. ಪೊಲಿಟಿಷಿಯನ್ಗೆ ಒಬ್ಬನ್ನ ಡಿಫೇಮ್ ಮಾಡಿ ಅವನು ಗೆಲ್ಲೋದು ಮುಖ್ಯ ಎಲೆಕ್ಷನಲ್ಲಿ. ಅದನ್ನೇ ನಾವು ಕಣ್ಣಲ್ಲಿ ನೋಡಿ ಅಥವಾ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹಳೆ ಕಾಲದಲ್ಲಿ ಗಾದೆ ಇತ್ತು. ಇವಾಗ ಅದು ಬಿಟ್ಬಿಟ್ಟಿದ್ದೀವಿ. ನಮ್ಮ ಮೀಡಿಯಾದಲ್ಲಿ ಏನು ಹೇಳ್ತಾರೆ, ಪೊಲಿಟಿಷಿಯನ್ ಏನು ಹೇಳ್ತಾನೆ, ಅದೇ ಸತ್ಯ, ಅದೇ ಫೈನಲ್ಲು. ಅದೇ ನಿನಗೀಗ ನೀರು ಅಂತ ಗೊತ್ತಾಗಿದ ತಕ್ಷಣ ಅದನ್ನು ಬ್ಯಾನ್ ಮಾಡಬಾರ್ದು ಅಂತ ಬಂತು. ಅದಕ್ಕೆ ಇನ್ನೂ ಒಂದು ಸೈಡ್ ಇದೆ, ಇನ್ನೂ ಒಂದು ಆ್ಯಂಗಲ್ ಇದೆ ಅನ್ನೋದನ್ನು ನಾವು ಯೋಚನೆ ಮಾಡಲ್ಲ. ಅವ್ರು ತೋರಿಸೋ ಒಂದೇ ಒಂದು ಹ್ಯಾಂಗಲ್ಲು ಅಥವಾ ಅವ್ರು ಹೇಳೋ ಒಂದೇ ಒಂದು ಹ್ಯಾಂಗಲ್ ಬೇಲೇ ನಾವು ಡಿಸಿಷನ್ ತಗೊಳ್ಳೋದು, ಓಟ್ ಹಾಕೋದು. ಇದೇ ಪ್ರಪಂಚದಲ್ಲಿ ನಡೀತಿರೋದು. ಅದೇ ಒಂದು ಆರ್ಟಿಕಲ್ನ ತಾತ್ಪರ್ಯ. ನಿಜ ಗುರು, ಇನ್ಮೇಲಿಂದ ಏನೇ ಆದರೂ ಒಂದೇ ಸೈಡಲ್ಲಿ ನಾವು ಯೋಚನೆ ಮಾಡಬಾರ್ದು. ಖಂಡಿತವಾಗಿ ಹೌದು. ಎರಡೂ ಸೈಡರ್ ಬಗ್ಗೆ ತಿಳ್ಕೊಂಡು ಅದಾದ್ಮೇಲೆ ಡಿಸಿಷನ್ ತಗೊಳ್ಬೇಕು. ಬರೀ ಒಂದು ಸೈಡಲ್ಲೇ ನೀನು ಯೋಚನೆ ಮಾಡಿ ಡಿಸಿಷನ್ ತಗೊಂಡಾಗ ಅವ್ರು ನಿನ್ನ ಈಸಿಯಾಗಿ ಈ ಥರ ಮ್ಯಾನಿಪುಲೇಟ್ ಮಾಡ್ತಿರ್ತಾರೆ. ಸರಿ ಮಗ, ಇನ್ಮೇಲಿಂದ ನಾನು 2 ಕಡೆ ಡಿಸೈಡ್ ಮಾಡ್ತೀನಿ.